ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಹಾಂ ಸರ್ ಹೇಳಿ. ಅದು ಗಾಡಿ ಫೋಟೋ ಅಂದ್ರೆ ಬೇರೆ ಕಡೆ ಇತ್ತು ಸರ್ ಗಾಡಿ, ಅದು ಅದಕ್ಕೆ ಇಷ್ಟೇ ಇದ್ದು ನಮ್ಮ ಮೇಲೆ ಕಿತ್ತಿ ಹಾಕ್ಯಾವ್ರಿ ಸರ್. ಅದಕ್ಕೆ ಒಂದು ಇದು ಮಾಡಿಬಿಡಲ್ಲ ಇದನ್ನ ಮೇಲೆ ರೀ. ಡೀಟೇಲ್ಸ್ ಕೊಡಿ. ಗಾಡಿ ಯಾವ ಮಾಡಲ್ ಇದು? ಇದು 2010 ಸರ್ ಮಾಡಲ್ ರೀ. ಗಾಡಿ 2010 ಮಾಡಲು. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಅಂದ್ರೆ ಒಂದು ಮೀಟ್ರ್ ಒಂದರ ಬಂದಾಗ್ಯದ ಸರ್ ಅದೀಗ. ಮೀಟ್ರುಗಳು ಕೆಟ್ಟೋಗಿದೆಯಾ? ಹಾಂ ಸರ್. ಓನರ್ ಎಷ್ಟಾಗಿದೆ? ಓನರ್ ಈಗ 3ನೇ ಅದಾರ ಸರ್ ನಾವು ರೀ. ಆ್ಯಕ್ಚುಲಿ ಇದು ಗಾಡಿ ಯಾವ್ದು ಸರ್? ಇದು ಏಸಾ ಅಥವಾ ಮ್ಯಾಜಿಕ್ಕಾ ಇದು? ಮ್ಯಾಜಿಕ್ದಾಗ ಬರ್ತಾರೆ ಸರ್. ನೋಡಿ ಆ ಫೋಟೋದಲ್ಲಿ ಅದನ್ನು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ನಾನು ಟಾಟಾ ಏಸ್ ಅನ್ಕೊಂಡಿದ್ದೆ. ಮ್ಯಾಜಿಕ್ಕಾ ಇದು? ಹಾಂ ಸರ್. ಸರಿ ಸರ್, ಆಯಿತು. ಎಷ್ಟು ಸೀಟ್ ಕೆಪಾಸಿಟಿ ಇದು? ಇದು 10 ಸೀಟಿಂದ ರೀ ಸರ್. 6 ಸೀಟು. ಹಾಂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ಇದು ಹೋಗ್ಯಾರ ಸರ್, ಲ್ಯಾಪ್ಸ್ ಆಗ್ಯಾವ. ಇದು ಮಾಡಿಕೊಡ್ತಾರೆ ಸರ್. ಲ್ಯಾಪ್ಸ್ ಆಗಿದೆ, ರನ್ ಮಾಡಿಸ್ಕೊಡಿ ಅಂದರೆ ಕಟ್ಕೊಡ್ತೀರಾ? ಹಾಂ ಸರ್. ಓನರ್ ಎಷ್ಟಾಗಿದೆ? ಓನರ್ 3ನೇ ಓನರ್ ಸರ್ ಇದು. 3ನೇ ಓನರು. ಓಕೆ, ಟ್ರಾನ್ಸ್ಫರು ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ತಗೊಳ್ಳೋರು ಮಾಡ್ಕೊಬೇಕ್ರಿ ಸರ್. ಅದು ಏನಿದೆ ಅಗ್ರಿಮೆಂಟ್ ಇದು ಇದೇನೋ ಪೇಪರ್ಸ್ ನಾವು ಸಿ ಸಿ ಎತ್ಕೊಡ್ಬೇಕಾಗುತ್ತೆ. ಹಾಂ, CC ನಾವು ತೆಗೆದು ಕೊಡ್ತೇವಲ್ಲ ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಏನೂ ಮಾಡಿಸಿಲ್ಲ ಇನ್ನೂ ಯಾವುದು ಕಂಪ್ನಿದೆ ರೀ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಅದೇ ರೀ ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್. ಓಕೆ, ಆಯ್ತು. ಏನಾರು ಫೈನ್ಗಳು ಹಾಕಿದ್ದೀರಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಅವು ಏನೂ ಆಗ್ತಿಲ್ಲ ಸರ್. ಅಲ್ಲ ಅದು ಓಕೆ ಆಯಿತು. ಅದು ಅಪ್ಲಿಕೇಶನ್ ಬರ್ತದೆ, ಅದ್ರಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇದ್ದರೆ ಕಟ್ಕೊಡಿ. ಯಾವ್ದಾದ್ರು ಫೈನ್ಗಳಿದ್ರೆ ನೀವೇನು ಸಿಟಿ ಕಡೆ ಓಡಾಡ್ತೀರಾ ಜಾಸ್ತಿ? ಒಂದು ಆರ್ಟಿಎನ್ ಇದು ಸರ್. ಅದು ಹೆಂಗೆ ಇದು ರೋಡ್ ಟ್ಯಾಕ್ಸ್ ಇಲ್ಲ ಇದು ಹಾಕ್ಯಾನ ಸರ್. ಅದು ನಮಗೂ ಯಾವ ಆ್ಯಪ್ನಾಗ ಬರ್ತಾ ನಮಗೂ ಗೊತ್ತಾಗ್ತಾ ಇಲ್ಲ ಅದು. ಹಾಂ. ಅದು ನೋಡಿ ಒಂದೆರಡು ಚೆಕ್ ಮಾಡಿ ಇದ್ರು ಕ್ಲಿಯರ್ ಮಾಡಿಕೊಡ್ತೀವಿ ನಾವು ಏನಿದ್ರು. ಓಕೆ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಇಲ್ಲ ಟೇಪ್ ಬಂದಿದೆ ಸರ್. ಆಯ್ತು. ಅಲ್ಲ ಸರ್, ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗು ಸೀಟ್ ಆಗಿರ್ಬೋದು ಅಥವಾ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಬೇರೆ ಏನಾದರೂ? ಮ್ಯೂಸಿಕ್ ಸಿಸ್ಟಮ್ ಇಷ್ಟೇ ಇದೆ ಸರ್. ಸೀಟ್ ಏನಿಲ್ಲ, ಮತ್ತೇನಿಲ್ಲ. ಮೊದಲು ನಾರ್ಮಲ್ ಇದೆ ಸೀಟ್. ಹೌದಾ? ಹಾಂ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಅದಾರ ಇನ್ನೊಂದು ಅರ್ಧ ಇದು ಅದ ಸರ್. ಇನ್ನೂ 50% ಇದೆಯಾ? ಹಾಂ ಸರ್. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಏನೂ ಆಗಿಲ್ಲ. ಗಾಡಿಗೆ ಮ್ಯಾಗ್ ವೀಲ್ ಹಾಕ್ಸಿದ್ದೀರಾ? ಹಾಂ, ಮ್ಯಾಗಿಲ್ ಅದಾರ ಸರ್ 4. 4 ಮ್ಯಾಗ್ ವೀಲ್ ಹಾಕ್ಸಿದ್ದೀರಾ? ಹಾಂ ಸರ್. ಇದು ಫ್ಯೂಲ್ ಡೀಸೆಲ್ ಅಲ್ವಾ? ಹಾಂ, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? 12 ಕೊಡ್ತಾರೆ ಸರ್. 12 ಕೊಡ್ತಾರೆ. ಓಕೆ. ನೀವು ಗಾಡಿಗೆ ನೀವೇ ಎಲ್ಲ ಓನರು? ಹಾಂ, ಓನರ್ ನಾನೇ ಸರ್. ಗಾಡಿ ಎಲ್ಲಿ ಓಡಿಸ್ತೀರಿ ಸರ್? ಲೊಕೇಶನ್ ಎಲ್ಲಿ ಬರ್ತದೆ? ಬಿಜಾಪುರ ಸರ್. ಬಿಜಾಪುರ. ನೀವು ಡೈಲಿ ಪ್ಯಾಸೆಂಜರ್ನ ಇದು ಹೊಡಿಯೋದಾ ಈ ಗಾಡೀಲಿ? ಹಾಂ, ಪ್ಯಾಸೆಂಜರ್ ಸರ್. ಅಕಸ್ಮಾತ್ ಈ ಥರದ ಒಂದು ಗಾಡಿ ಇಟ್ಕೊಂಡ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಒಂದು ದಿವಸಕ್ಕೆ? ಏನು ಹಾಕ್ತಾರೆ ಸರ್, ಮೊದಲಿತ್ತು ಈಗ ಏನು ಕಮ್ಮಿ ಇದೆ ಸರ್. ಬಸ್ ಫ್ರೀ ಆಗೋಣ ಏನಿಲ್ಲ ರೀ. ಅಷ್ಟೇ ಒಂದು 500-600 ಆಗ್ಬೇಕಾರೆ ಒದ್ದಾಡ್ತಾರೆ ಎಲ್ಲ ತೆಗೆದು. ಖರ್ಚು ಹೋಗಿ ಒಂದು 500-600 ಆಗುತ್ತಾ? ಹಾಂ ರೀ, ಮೊದಲು ಚಲೋ ಐತೆ ಸರ್. 1000-1500 ಆಗ್ತೈತೆ ರೀ. ಬಸ್ ಫ್ರೀ ಆಗೋಣ ಏನಿಲ್ಲ ರೀ ನಂದು. ಬಸ್ ಫ್ರೀ ಆದಾಗಿಂದ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಂ ಸರ್. ಓಕೆ, ಈಗ ಫೈನಲ್ ಆಗಿ ಹಂಗೆ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ಇವು 1.60 ಹೇಳಿನಿ ಸರ್. 1,60,000. ಹಾಂ. ಸ್ವಲ್ಪ ಏನಾರು ಕಡಿಮೆ ಆಯ್ತದಾ? ಎಲ್ಲ ಕಟ್ಟಿ ಕೊಡ್ಬೇಕಾರೆ ಮತ್ತು ನಮಗೂ ಬರ್ತದೆ ಸರ್. ನೋಡೋಣ ಒಂದು 20,000 ಕಮ್ಮಿ, 4-5,000 ರೂಪಾಯಿ ಕಮ್ಮಿ. ಹೌದಾ? ಒಂದು 5,000 ರೂಪಾಯಿ ತನಕ ಕಡಿಮೆ ಮಾಡ್ತೀರಾ? ಹಾಂ ಸರ್. ಸರಿ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ನಂಬರ್ ಇದೇ ನಂಬರ್ ಕೊಟ್ಟಿರಲ್ಲ? ಹಾಂ, ಇದೇ ನಂಬರ್ ಕೊಡಿ ಸರ್. ಇದೇ ನಂಬರ್ ಕೊಟ್ಟಿರ್ತೀನಿ. ಯಾರನ್ನ ಚಾನಲ್ ಕಡೆಯಿಂದ ಕೇಳ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಹಾಂ, ಆಯ್ತು ಸರ್. ಆಯ್ತು ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.